ಕಾಮುಕ ಹೆಂಗಸರ ಲಕ್ಷಣಗಳು. ಪುರುಷರೇ, ಕಾಮಾಭಿಲಾಷೆಯುಳ್ಳ ಮಹಿಳೆಯರ ಬಗ್ಗೆ ನೀವು ತಿಳಿದುಕೊಳ್ಳಲೇಬೇಕು. ಇದು ಬಹಳ ಮುಖ್ಯವಾದ ವಿಷಯವಾಗಿದೆ. ಹಾಗಾದ್ರೆ ಇಂತಹ ಮಹಿಳೆಯರ ಲಕ್ಷಣಗಳು ಹೇಗಿರುತ್ತದೆ ಎಂದು ತಿಳಿಯೋಣ ಬನ್ನಿ. ಸ್ನೇಹಿತರೆ, ನೋಡಿ, ಎಲ್ಲ ಹೆಂಗಸರು ಕೆಟ್ಟವರಲ್ಲ. ಆದ್ರೆ ಇಂಥ ಕೆಲವು ಹೆಂಗಸರಿಂದಲೇ ನಮ್ಮ ಸಮಾಜದಲ್ಲಿ ಮಹಿಳೆಯರನ್ನು ನೋಡುವ ದೃಷ್ಟಿ ಬೇರೆಯಾಗಿದೆ. ಇಂದಿನ ಸಮಾಜದಲ್ಲಿ ಯಾವ ಹೆಣ್ಣು ಹೇಗೆ ತಿಳಿಯುವುದಿಲ್ಲ, ಏಕೆಂದ್ರೆ ನೋಡಲು ಸುಸಂಸ್ಕೃತರಾಗಿ ಇರುತ್ತಾರೆ, ಆದರೆ ಅವರ ಗುಣಗಳು ಬೇರೆಯಾಗಿರುತ್ತವೆ. ಹೆಚ್ಚಾಗಿ ಇವರು ನೆಂಟಲು ಅಥವಾ ಸ್ನೇಹಿತರ ಜೊತೆ ಯಾರಿಗೂ ಗೊತ್ತಿಲ್ಲದಂತೆ ಸಂಬಂಧವನ್ನು ಇಟ್ಟುಕೊಂಡಿರುತ್ತಾರೆ. ಆದರೆ ಬೇರೆಯವರ ಕಣ್ಣಿಗೆ ಅಕ್ಕ, ತಮ್ಮ ಅಥವಾ ಅಣ್ಣ ತಂಗಿ ಎಂದು ಹೇಳಿಕೊಳ್ಳುತ್ತಾರೆ. 1. ಇಂತಹ ಮಹಿಳೆಯರು ಮನೆಯಲ್ಲಿರುವುದಕ್ಕಿಂತ ಹೆಚ್ಚು ಹೊರಗಡೆ ಪರಪುರುಷರೊಂದಿಗೆ ಸುತ್ತಾಡಲು ಇಷ್ಟಪಡುತ್ತಾರೆ. 2. ಇಂತಹ ಮಹಿಳೆಯರಿಗೆ ಗಂಡ ಮಕ್ಕಳು ಯಾವುದರ ಬಗ್ಗೆಯೂ ಗಮನವಿರುವುದಿಲ್ಲ ಮತ್ತು ಗಂಡನೊಂದಿಗೆ ಯಾವತ್ತಿಗೂ ಕೂಡ ತೃಪ್ತಿಯಿಂದ ಇರುವುದಿಲ್ಲ. 3. ಇಂತಹ ಮಹಿಳೆಯರ ಮನಸ್ಸಿನಲ್ಲಿ ಪ್ರತಿಕ್ಷಣ ಬರೀ ಕಾಮದ ಯೋಚನೆಗಳು ಓಡಾಡುತ್ತಿರುತ್ತವೆ. 4. ಇಂತಹ ಮಹಿಳೆಯರು ಮದುವೆಯಾದ ನಂತರ ಕೂಡ ತನ್ನ ಪತಿಯೊಂದಿಗೆ ಸ್ವಾಭಿಮಾನದಿಂದ ಇರಲು ಇಷ್ಟಪಡುತ್ತಾರೆ. 5. ಕಾಮುಕ ಮಹಿಳೆಯರ ಫೋನ್ ಕಾಂಟ್ಯಾಕ್ಟ್ ಲಿಸ್ಟ್ನಲ್ಲಿ ಬರೀ ಗಂಡಸರ ಅಥವಾ ಹುಡುಗರ ಕಾಂಟ್ಯಾಕ್ಟ್ ಇರುತ್ತದೆ. ಮದುವೆಯಾದ ನಂತರ ಕೂಡ ಪರಪುರುಷರನ್ನು ಭೇಟಿಯಾಗಲು ಮುಂದಿರುತ್ತಾರೆ. ಈ ಕೆಲಸದಲ್ಲಿ ಎಂದಿಗೂ ಹಿಂಜರಿಯುವುದಿಲ್ಲ. 7. ಪರಪುರುಷರನ್ನು ತಮ್ಮ ಬಳಿ ಆಕರ್ಷಣೆ ಮಾಡುವ ಶಕ್ತಿ ಇಂತಹ ಮಹಿಳೆಯರಿಗೆ ಇರುತ್ತದೆ. 8. ನೀವು ಅಂದುಕೊಳ್ಳಬಹುದು, ಯಾರೂ ಹೀಗೆ ಇರುವುದಿಲ್ಲ ಎಂದು. ಆದರೆ ನೋಡಿ, ಬಸ್ ಸ್ಟ್ಯಾಂಡ್, ಮಾರ್ಕೆಟ್, ಸಿನಿಮಾ ಹಾಲ್, ಮಾಲ್ ಇಂತಹ ಸ್ಥಳಗಳಲ್ಲಿ ಕೆಲವು ಮಹಿಳೆಯರು ಪುರುಷರಿಗೆ ಅಥವಾ ಹುಡುಗರಿಗೆ ಲೈನ್ ಹೊಡೆಯುತ್ತಿರುತ್ತಾರೆ. 9. ಯಾರೊಬ್ಬ ಮಹಿಳೆ ನಿಮ್ಮ ಜೊತೆ ಸುಲಭವಾಗಿ ಸ್ನೇಹ ಸಂಬಂಧ ಬೆಳೆಸಿಕೊಂಡರೆ ಅದರಲ್ಲಿ ತಪ್ಪೇನಿಲ್ಲ. ಆದರೆ ನಿಮ್ಮ ಮೈ ಮುಟ್ಟುವುದು, ನಿಮ್ಮ ಪಕ್ಕದಲ್ಲಿ ಹೊರಗೆ ಅಂಟಿಕೊಂಡು ಕೂರುವುದು, ಪ್ರೇಮಿಗಳ ತರಹ ಅಥವಾ ನಿಮ್ಮನ್ನು ಒಪ್ಪಿಕೊಳ್ಳುವುದು, ಇನ್ನೂ ವಿಚಿತ್ರ ವರ್ತನೆ ಮಾಡಿದರೆ ಅದು ಖಂಡಿತವಾಗಿಯೂ ಒಳ್ಳೆಯ ಲಕ್ಷಣವಲ್ಲ. ಇಂತಹ ಮಹಿಳೆಯರಿಂದ ಆದಷ್ಟು ದೂರವಿದ್ದರೆ ನಿಮಗೆ ಒಳ್ಳೆಯದು. 10. ಇಂತಹ ಮಹಿಳೆಯರು ತಮ್ಮ ಅಂಗಾಂಗಗಳನ್ನು ಮುಚ್ಚಿಕೊಳ್ಳಲು ಬಯಸುವುದಿಲ್ಲ. ತುಂಡು ತುಂಡು ಬಟ್ಟೆ ಧರಿಸಿ ಗಂಡಸರನ್ನು ತಮ್ಮ ಕಡೆಗೆ ಅಟ್ರಾಕ್ಟ್ ಮಾಡಲು ಪ್ರಯತ್ನಿಸುತ್ತಾರೆ. 11. ಇಂತಹ ಮಹಿಳೆಯರಿಗೆ ಪಾರ್ಟಿ, ಪಬ್ಬು, ಕ್ಲಬ್ಬು, ಸಿನಿಮಾ ಇವೆಲ್ಲದರ ಮೇಲೆ ಹುಚ್ಚು ಆಸಕ್ತಿ ಇರುತ್ತದೆ. 12. ಇಂತಹ ಮಹಿಳೆಯರು ಮದುವೆಯಾದ ನಂತರವೂ ಕೂಡ ಬೇರೆ ಗಂಡಸರೊಂದಿಗೆ ಸಂಬಂಧ ಇಟ್ಟುಕೊಂಡಿರುತ್ತಾರೆ. 13. ಇಂತಹ ಮಹಿಳೆಯರು ಡೇಟಿಂಗ್ ಆಪ್ಸ್ಗಳಲ್ಲಿ ಬಹಳ ಆಕ್ಟಿವ್ ಆಗಿರುತ್ತಾರೆ. ಕೆಲವು ವಯಸ್ಸಾದ ಮಹಿಳೆಯರು ತಮ್ಮ ವಯಸ್ಸಿಗಿಂತ ಚಿಕ್ಕ ವಯಸ್ಸಿನ ಹುಡುಗರನ್ನು ಅಟ್ರಾಕ್ಟ್ ಮಾಡುವ ಇಂಥವರು ಸದಾ ಇದೇ ತರಹದ ಯೋಜನೆಗಳಲ್ಲಿ ತೊಡಗಿರುತ್ತಾರೆ. 15. ಇಂತಹ ಮಹಿಳೆಯರಿಗೆ ಅಗತ್ಯಕ್ಕಿಂತ ಹೆಚ್ಚಾಗಿ ಶೃಂಗಾರದಲ್ಲಿ ಅತಿ ಆಸೆ ಇರುತ್ತದೆ ಮತ್ತು ಅವರ ಸೌಂದರ್ಯದ ಬಗ್ಗೆ ಅಹಂಕಾರ ಮತ್ತು ಗಂಡಸರ ಜೊತೆ ವಿಚಿತ್ರವಾಗಿ ವರ್ತಿಸುತ್ತಾರೆ. ಇವರು ಮದುವೆಯಾದ ನಂತರವೂ ಗಂಡನ ಜೊತೆ ಪ್ರೀತಿ, ನಂಬಿಕೆ, ವಿಶ್ವಾಸದಿಂದ ಇರುವುದಿಲ್ಲ, ಮತ್ತೊಬ್ಬರನ್ನು ಇಷ್ಟಪಡುವ ಸ್ವಭಾವ ಹೊಂದಿರುತ್ತಾರೆ. ಇಂತಹ ಮಹಿಳೆಯರು ಗಂಡ, ಮನೆ, ಮಕ್ಕಳು ಯಾವುದೇ ಚಿಂತೆ ಮಾಡುವುದಿಲ್ಲ. ಅವರು ಯಾವಾಗಲೂ ಅವರ ಲೋಕದಲ್ಲಿರುತ್ತಾರೆ. ಇಂತಹ ಮಹಿಳೆಯರು ಮನೆಯಲ್ಲಿರುವುದಕ್ಕಿಂತ ಹೊರಗಡೆ ಹೆಚ್ಚಾಗಿ ತಿರುಗಾಡುತ್ತಾರೆ. ಇಂತಹ ಮಹಿಳೆಯರು ಅಗತ್ಯಕ್ಕಿಂತ ಹೆಚ್ಚಾಗಿ ಅಲಂಕಾರ ಮಾಡಿಕೊಂಡು ಪರಪುರುಷರೊಂದಿಗೆ ಮಾತನಾಡುವುದು, ತಮಾಷೆ ಮಾಡುವುದು, ಕೆಟ್ಟದಾಗಿ ಅನಾವಶ್ಯಕವಾಗಿ ಮಾತನಾಡುವುದು ಮಾಡುತ್ತಾರೆ. ಸ್ವಲ್ಪ ನಾಚಿಕೆಯಿಲ್ಲದೆ ಗೌರವ ಕೊಡದೆ ಮಾತನಾಡುತ್ತಾರೆ. ಅಪರಿಚಿತ ವ್ಯಕ್ತಿಗಳೊಂದಿಗೆ ವ್ಯವಹಾರಗಳಿರುವುದರಿಂದ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಇರುವುದಿಲ್ಲ. ನಮ್ಮ ಸಮಾಜದಲ್ಲಿ ಸಾಕಷ್ಟು ಬದಲಾವಣೆಯಾಗಿದೆ, ಆದರೆ ಅಪರಾಧಗಳ ಸಂಖ್ಯೆ ಹೆಚ್ಚಾಗಿದೆ. ಹೌದು, ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗಿವೆ. ಪುರುಷರು ಮಹಿಳೆಯರನ್ನು ಬೇಗ ನಂಬುವ ಕಾರಣ ಅವರು ಈ ದೌರ್ಜನ್ಯಕ್ಕೆ ಬೇಗ ಒಳಗಾಗುತ್ತಾರೆ. ಪುರುಷರಿಗೆ ಈ ಬಗ್ಗೆ ತಿಳಿಸುವ ಅಗತ್ಯತೆ ಈಗ ತುಂಬಾ ಅಗತ್ಯವಿದೆ. ಹಾಗಾಗಿ ಈ ಮಾಹಿತಿಯನ್ನು ಇಲ್ಲಿ ಕೇಳಿ 10 ಬಾರಿ ಓದಿ ಚಿಂತಿಸಿ ಸರಿಯಿದೆ ಅನಿಸಿದರೆ ಇನ್ನೂ 10 ಜನರಿಗೆ ಶೇರ್ ಮಾಡಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.